ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳಿಗೆ ಕೊನೆಗೂ KE ಕಡೆಯಿಂದ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗ್ತಿಲ್ಲ, ಅಥವಾ ನಾವು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡೋದಕ್ಕೆ ಹೋದರೆ ನಾವು ಕ್ಲೈಮ್ ಮಾಡಿರುವಂತಹ ಕೋಟಾ ಆದರೆ ಅಲ್ಲಿ ನಮಗೆ ತೋರಿಸಿಲ್ಲ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ಕಮೆಂಟ್ಸನ್ನು ಮಾಡ್ತಿದ್ರು. ಈಗ ಹೋಗಿ ಒಂದ್ಸಲಿ ನೀವು ಮತ್ತೆ ಲಾಗಿನ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗ ನಿಮಗಾದರೆ ಕ್ಲಿಯರ್ ಆಗಿ ಅಲ್ಲಿ ಬಂದಿರುತ್ತೆ, ನೀವು ಯಾವ್ಯಾವ ಕೋಟಾ ಕ್ಲೈಮ್ ಮಾಡಿದಿರಾ, ಯಾವೆಲ್ಲ ವೆರಿಫೈ ಆಗಿದೆ ಏನೋ ಅಂತ ಹೇಳ್ಬಿಟ್ಟು ಅದರಲ್ಲಿ ತೋರಿಸಿದೆ. ಸೊ ಸಾಕಷ್ಟು ಸ್ಟೂಡೆಂಟ್ಸು ಹೇಳ್ತಿದ್ರು ಡೌನ್ಲೋಡೇ ಆಗ್ತಿಲ್ಲ ಅಂತ ಹೇಳಿ. ಇದು ಸರ್ವರ್ ಪ್ರಾಬ್ಲಮ್ ಆಗಿರುವಂಥದ್ದು. ಈಗ ಹೋಗಿ ಒಂದ್ಸಲಿ ಚೆಕ್ ಮಾಡಿ, ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಆದರೆ ಡೌನ್ಲೋಡ್ ಆಗ್ತಿದೆ. ಅಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ನಾವು ಈಗ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡೋದಕ್ಕೆ ಹೋದ್ರೂ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೀವೇನು ಮಾಡಬೇಕು ಅಂತ ಅಂದರೆ, ಈಗ ನೀವು ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಇಲ್ಲ ಯಾವುದಾದ್ರೂ ಕೋಟಾ ಕ್ಲೈಮ್ ಮಾಡಿದರೆ ಅದಕ್ಕೆ ಸಂಬಂಧಿಸಿದಂಥ ಡಾಕ್ಯುಮೆಂಟ್ಸನ್ನು ತಗೊಂಡು, ಅದಕ್ಕೆ ಸಂಬಂಧಿಸಿದಂಥ ಕ್ಲೈಮ್ ಸರ್ಟಿಫಿಕೇಟ್ಸು KE ವೆಬ್ಸೈಟಲ್ಲೇ ಸಿಗುತ್ತೆ. ಆ ಸರ್ಟಿಫಿಕೇಟ್ಸನ್ನು ತಗೊಂಡು ನಿಮ್ಮ ಒಂದು ರೆಸ್ಪೆಕ್ಟಿವ್ PU ಕಾಲೇಜಲ್ಲಿ ಹೋಗಿ ಫಸ್ಟ್ ಅದನ್ನು ವೆರಿಫಿಕೇಶನ್ ಆದರೆ ಮಾಡಿಸಿ. ನಿಮ್ಮ PU ಕಾಲೇಜಸಲ್ಲೇ ವೆರಿಫೈ ಆದರೆ ಮಾಡ್ತಾರೆ. ಅಲ್ಲಿ ವೆರಿಫೈ ಮಾಡಿದ್ರ ಅಂತ ಅಂದರೆ ನಿಮ್ದಿರುವಂತಹ ಕೋಟಾ, ಈಗ ಕನ್ನಡ ಮೀಡಿಯಂ ಕೋಟಾ ಆಗಿರ್ಬೋದು, ರೂರಲ್ ಕೋಟಾ ಆಗಿರ್ಬೋದು, ಯಾವ ಕೋಟಾ ಇರುತ್ತೋ ಅದನ್ನು ಹೋಗಿ ನೀವು ಕ್ಲೈಮ್ ಮಾಡಿಸಿದ ಆದಮೇಲೆ ಒಂದು 1 to 2 hours ಬಿಟ್ಕೊಂಡು ಮತ್ತೆ ಟ್ರೈ ಮಾಡಿ. ಅವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಆದರೆ ಡೌನ್ಲೋಡ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಯಾರೆಲ್ಲ ಡೌನ್ಲೋಡ್ ಆಗ್ತಿಲ್ಲ ಅಥವಾ ಡೌನ್ಲೋಡ್ ಆದ್ರೂ ನಾವು ಕ್ಲೈಮ್ ಮಾಡಿಸಿರುವಂಥವು ತೋರಿಸಿಲ್ಲ ಅಂತ ಹೇಳ್ತಿದ್ರು, ಈಗ ಹೋಗಿ ಒಂದ್ಸಲಿ ಚೆಕ್ ಮಾಡಿ ಕ್ಲೈಮ್ ಮಾಡಿಸಿರುವಂಥವ್ರು ಅಲ್ಲಿ ನಿಮಗೆ ತೋರಿಸಿರುತ್ತೆ. ಇಲ್ಲ ಈಗಲೂ ತೋರಿಸಿಲ್ಲ ಅಂತ ಅಂದ್ರೆ ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಏನೋ ಸರ್ವರ್ ಇಶ್ಯೂ ಆಗಿರುತ್ತೆ, 1 or 2 hours ಒಳಗಡೆ ಸರಿ ಹೋಗುತ್ತೆ. ನೀವು ಅದಕ್ಕೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ? ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರನ್ನು ಸಹ ಕಾಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟನ್ನು ಮಾಡಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಿದೆಯಾ ಆಗ್ತಿಲ್ವಾ ಅಂತ ಹೇಳಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಇವಾಗಿಂದ ನಿಮ್ಮ ಒಂದು ಕೌನ್ಸಿಲಿಂಗ್ ಮುಗಿಯೋವರೆಗೂ, ನಿಮ್ಗೊಂದು ಒಳ್ಳೆ ಕಾಲೇಜ್ ಸಿಗೋವರೆಗೂ ಕೌನ್ಸಿಲಿಂಗ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲ ಥರದ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ. KE ಕಡೆಯಿಂದ ಬರುವಂತಹ ಎವ್ರಿ ಸಿಂಗಲ್ ಅಪ್ಡೇಟು ನಿಮ್ಗಾದರೆ ತಿಳಿಸ್ಕೊಡ್ತಾ ಇರ್ತೀನಿ. ಲಾಸ್ಟ್ 3 yearsಯಿಂದ ಸ್ಟೂಡೆಂಟ್ಸ್ಗೆ ಕೌನ್ಸಿಲಿಂಗ್ ರಿಲೇಟೆಡ್ ಅಪ್ಡೇಟ್ಸ್ ಕೊಡ್ತಿರುವಂಥದ್ದು, ಅವರ ಒಂದು ಡ್ರೀಮ್ ಕಾಲೇಜಲ್ಲಿ ಸೀಟನ್ನು ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಿರುವಂಥದ್ದು. ಹಾಗಾಗಿ ಈಗಲೇ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.